ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಜೆಡಿಎಸ್ ಬಿಜೆಪಿ ವಿರುದ್ಧ ಗುಡುಗಿದ ಸಚಿವ ಪ್ರಿಯಾಂಕ್ ಖರ್ಗೆ. ಸವಳಗಿ ಬಿ ಗ್ರಾಮದಲ್ಲಿ 15 ಮತ್ತು 16ರಂದು 2 ದಿನಗಳ ಕಾಲ ಶಿವಲಿಂಗೇಶ್ವರ ಮಕರ ಸಂಕ್ರಮಣ ಪಾದಯಾತ್ರೆ ಜಾತ್ರಾ ಮಹೋತ್ಸವ. 14ರಂದು ತಾವರ್ಗೇರ ಗ್ರಾಮದ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 229ನೆಯ ಪಡಿ ಪೂಜೆ ಸಹಸ್ರ ದೀಪೋತ್ಸವ ಧರ್ಮಸಭೆ. ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ, ಸಚಿವ ಕೆಎಚ್ ಮುನಿಯಪ್ಪ. 13ರಂದು ಅಫ್ಜಲ್ಪುರ ತಾಲೂಕಿನ ಚುಳನೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವ. ಈಗ ವಾರ್ತೆಗಳ ವಿವರ. ಬಿಜೆಪಿ ಅವರು ಬಹುಮಹಡಿ ಕಟ್ಟಡವೇ ಕಟ್ಟಿಕೊಂಡಿದ್ದಾರೆ. ಬಿಜೆಪಿ ಅವರು ಜೆಡಿಎಸ್ ಅನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯ ಜೆಡಿಎಸ್ ಉಳಿದಿದೆಯೋ ಎಂದು ಪ್ರಶ್ನೆ ಮಾಡಿದ ಪ್ರಿಯಾಂಕ್ ಖರ್ಗೆ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಎನ್ನುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವಾಗಿ ಮಾತನಾಡಿ, ಅವರ ಪ್ಲಾಟ್ನಲ್ಲಿ ಬಿಜೆಪಿಯವರು ಬಹುಮಹಡಿ ಕಟ್ಟಡವೇ ಕಟ್ಟಿಕೊಂಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯ ಜೆಡಿಎಸ್ ಉಳಿದಿದೆಯೋ ಎಂದು ಪ್ರಶ್ನೆ ಮಾಡಿದರು. ಕುಮಾರಸ್ವಾಮಿ ಕುಟುಂಬಸ್ಥರೇ ಬಿಜೆಪಿಯಿಂದ ನಿಂತಿದ್ದಾರೆ ಅಂದ್ರೆ ಅವರ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಯೋಚಿಸಿ ಎಂದು ಪ್ರಶ್ನಿಸಿದರು. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದ್ರೆ ಏನಾಗುತ್ತೆ? ಅವರು ಮುಂಚೆನೂ ಇದ್ರಲ್ವಾ? ಏನಾದ್ರೂ ಆಗಿತ್ತಾ? ಬಿಜೆಪಿ ಜೆಡಿಎಸ್ ಯಾವತ್ತಾದ್ರೂ ಸ್ವಂತ ಬಲದ ಮೇಲೆ ಬಂದಿದ್ದಾರಾ? ಬಿಜೆಪಿನೇ ಸ್ವಂತ ಬಲದ ಮೇಲೆ ಬಂದಿಲ್ಲ ಅಂದ್ರೆ ಜೆಡಿಎಸ್ ಹೇಗೆ ಸ್ವಂತ ಬಲದ ಮೇಲೆ ಬರುತ್ತೆ? ಕುಮಾರಸ್ವಾಮಿ ಪಾದಯಾತ್ರೆ ಮಾಡಲಿ, ಸಂತೋಷ. ಆದ್ದರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಬೀದರ್, ಕಲಬುರಗಿವರೆಗೂ ಕುಮಾರಸ್ವಾಮಿ ಪಾದಯಾತ್ರೆ ಬರಲಿ. ಆದ್ರೆ ಇಸ್ಯೂ ಬೇಸ್ ಪಾದಯಾತ್ರೆ ಮಾಡಿದ್ದೆವು. ಇಸ್ಯೂ ಬೇಸ್ ಜನರ ಪರವಾಗಿ ಪಾದಯಾತ್ರೆ ಮಾಡಿದ್ರೆ ಜನ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಪಾದಯಾತ್ರೆ ಮಾಡಿದ್ರೆ ಜನ ಬೆಂಬಲ ಕೊಡಲ್ಲ. ಅವರು ತಮ್ಮ ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರೆ, ಬೇರೆಯವರಿಗೆ ಲೀಸ್ ಅಂತ ಮಾತಾಡ್ತಾರೆ ಎಂದರು. ಇಲ್ಲ, ಯಾವ ಪಾರ್ಟಿಯಿಂದ ಅಂತ ಅವ್ರಿಗೆ ಈಗ ನಿನ್ನೆ ಲೀಸ್ ಅಂತ ಹೇಳಿದ್ರು. ಅವ್ರ ಪ್ಲಾಟ್ ನಲ್ಲಿ ಆಗ್ಲೇ ಬಿಜೆಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. ಜೆಡಿಎಸ್ ಅನ್ನ ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗ್ಲೇ. ಇವಾಗ ಜೆಡಿಎಸ್ ಉಳಿದಿದೆಯಾ ಎಲ್ಲನಾ ಹೇಳಿ? ಇವತ್ತು ಅವರ ಸಂಬಂಧಿಕರೇ ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ಏನ್ ಇಂಪ್ಯಾಕ್ಟ್? ಕುಮಾರಸ್ವಾಮಿ ರಾಜಕಾರಣ ಬರೋದ್ರಿಂದ ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ ಬಿಜೆಪಿಯವರು ಜೆಡಿಎಸ್ ಅವರು ಬಂದಿದಾರೇನ್ರಿ? ಬಿಜೆಪಿನೇ ಬಂದಿಲ್ಲ ಅಂದ್ರೆ ಜೆಡಿಎಸ್ ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ? ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಲಿ, ಸಂತೋಷ ಮಾಡ್ಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರ್ಲಿ, ಬೀದರ್ ತನಕ ಹೋಗ್ಲಿ, ಅದಕ್ಕೇನಿದೆ? ಇಶ್ಯೂ ಇರ್ಬೇಕಲ್ಲ ಇವ್ರೆ. ಏನಾದ್ರೂ ಇಶ್ಯೂ ಇದ್ರೆ ಮಾಡ್ಲಿ. ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ?
ಪಾದಯಾತ್ರೆ ಮಾಡ್ಲಿ, ಆದ್ರೆ ಜನನೂ ಒಪ್ಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತೆ ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡ್ ಜನರ ಪರವಾಗಿ ಮಾಡಿದ್ರೆ ಜನರು ನಿಮ್ಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕು. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನೋಡ್ರಿ, ಲೀಸು ಸಬ್ ಲೀಸು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವರು. ಪಾರ್ಟಿನೇ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನಾನು ಆ ಸೇಲ್ ಡೀಡ್ ಇದೆ ಅಂತ. ಇವ್ರ ಅಕ್ರಮ ಸಕ್ರಮ ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮ್ಗೆ ಏನ್ ಸಂಬಂಧ ಅದು? ತೊಗರಿಗೆ 500 ರೂಪಾಯಿ ಯಾರು ಅಡಿಷನಲ್ ಆಗಿ ಸರ್ಕಾರ ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡೋಣ, ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ರೆ ನಾವು ಮಾಡೋಣ. ಆದ್ರೆ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ವಿ, ಮೆಕ್ಕೆಜೋಳದ ಖರೀದಿ ನಾವೇ ಮಾಡ್ತಾ ಇದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳ್ದವ್ರು ಯಾರು? ಅವ್ರ ಮೇಲೆ ಏನ್ ಜವಾಬ್ದಾರಿನೇ ಇಲ್ವಾ? ಬರೇ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರ್ಬೇಕು ಅಷ್ಟೇನಾ? ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರ MP ಗಳೆಲ್ಲ ಏನ್ ಮಾಡ್ತಾ ಇದಾರೆ? BJP MP ಗಳೆಲ್ಲ ಒಂದ್ಸರಿಯನ್ನ ಹೋಗಿ ಕೇಳಿದಾರ, ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಿ ಅಂತ? ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತ ಶ್ರೀ ಜಗದ್ಗುರು ಸಿದ್ಧಲಿಂಗೇಶ್ವರ ಮಕರ ಸಂಕ್ರಮಣ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ರಮೇಶ್ RK ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸವಳಗಿ ಬಿ ಗ್ರಾಮದಲ್ಲಿ 15 ಮತ್ತು 16ರಂದು 2 ದಿನಗಳ ಕಾಲ ಶಿವಲಿಂಗೇಶ್ವರ ಮಕರ ಸಂಕ್ರಮಣವು ಪಾದಯಾತ್ರೆ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದರು. ಈ ವರ್ಷವೂ ಕೂಡ ಮಕರ ಸಂಕ್ರಮಣ ಹಬ್ಬವು ಸಾವಳಗಿ ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದಿನಾಂಕ 15 ಮತ್ತು 16ನೇ ತಾರೀಕದಂದು ನಡೆಯುವುದರಿಂದ ಜನಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಯಾವುದಾದ್ರಂದ್ರೆ ಅದು ಸಾವಳಗಿ ಶಿವಲಿಂಗೇಶ್ವರರು ಅಂತ ನಾವು ಹೇಳ್ತೀವಿ. ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮಣಿಪುರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ದಿನಾಂಕ 15/1/2026ರಂದು ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂತಹ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ 7 ಗಂಟೆಯ ರಾತ್ರಿ 7 ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನಿಯ ಬಡಿಯುವುದರ ಮುಖಾಂತರವಾಗಿ ಒಂದು ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತು ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವನೆಯನ್ನು ಮರೆತು ಆ ಸಂದರ್ಭದಲ್ಲಿ ಕುಸ್ರಳ ಜೊತೆಗೆ ಸಿಹಿ ಹಂಚಿಕೊಂಡು ಜಾತ್ರೆ ಪ್ರಾರಂಭಿಸಲಾಗುವುದು. ತದಾದ ನಂತರ ಬಸವಣ್ಣಪ್ಪ ದೇವಸ್ಥಾನದಲ್ಲಿ ರಾತ್ರಿ 8 ಗಂಟೆಯ ನಂತರ ಭಜನೆ ಮತ್ತು ಗೀಗಿ ಪದಗಳ ಮುಖಾಂತರವಾಗಿ ಇಡೀ ರಾತ್ರಿವೆಲ್ಲ ಜಾಗರಣೆ ಕಾರ್ಯಕ್ರಮ ನಡೆಯುವುದು. ನಂತರ ದಿನಾಂಕ 16/1/2026ರಂದು ಬೆಳಗಿನ ಜಾವದಲ್ಲಿ 1 ಗಂಟೆಗೆ ಸುಮಾರು ಶ್ರೀಮಠದಿಂದ ಪೀಠಾಧಿಪತಿಗಳಂಥ ಗುರುನಾಥ ಮಹಾಸ್ವಾಮಿಗಳು ಮಠದಿಂದ ಮತ್ತೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮನಿಸಿ ತದಾದ ನಂತರ ಸುಮಾರು ಸಹಸ್ರಾರು 25 ಜನಕ್ಕಿಂತ ಹೆಚ್ಚು ಪುರಂದರ ಆಡದ ಜೊತೆಗೇ ಶ್ರೀ ಬಸವಣ್ಣಪ್ಪ ದೇವಸ್ಥಾನದಿಂದ ಗ್ರಾಮದ ರಾಜ್ಯ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ಒಂದು ಮೆರವಣಿಗೆ ನಡೀತಾ ಇರ್ತದೆ. ಹಾಗಾಗಿ
ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಶಿವಲಿಂಗೇಶ್ವರ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಇರೋದರಿಂದ ಕಲಬುರಗಿ ನಗರದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ಯಾವುದು ಸುವ್ಯವಸ್ಥಿತವಾಗಿ ಆಗಮನಿಸಿ ಈ ಒಂದು ಪವಿತ್ರವಾದ ಜಾತ್ರೆಯಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ನಮ್ಮ ಸಾವಳಗಿ ಗ್ರಾಮದ ಪರವಾಗಿ ಸದ್ಭಕ್ತಿ ಮಂಡಳಿಯಿಂದ ಕೋರಿಕೆ. ಈ ಸಂದರ್ಭದಲ್ಲಿ ಮಲಿಕ್ ಮಿಂಚನ್, ಶಾಂತಕುಮಾರ್, ಯಲ್ಲಾಲಿಂಗ್, ರಾಘವೇಂದ್ರ, ಸೋಮಲಿಂಗ್, ಚಂದ್ರಕಾಂತ್ ಎಂ ಸಿಂಗೆ, ಉಸ್ಮಾನ್ ಲದಾಫ್, ಯಮನಯ್ಯ ಗುತ್ತೇದಾರ್, ರಾಹುಲ್ ಹಾವ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾವರಗೇರ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 229ನೇ ಮಕರ ಜ್ಯೋತಿ ಪ್ರಯುಕ್ತ ಪಡಿ ಪೂಜೆ ಸಹಸ್ರ ದೀಪೋತ್ಸವ ಧರ್ಮಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಭಕ್ತರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 14ರಂದು ತಾವರಗೇರ ಗ್ರಾಮದ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 229ನೇ ಪಡಿ ಪೂಜೆ ಸಹಸ್ರ ದೀಪೋತ್ಸವ ಹಾಗೂ ಧರ್ಮಸಭೆ ಜರುಗಲಿದೆ ಎಂದರು. ಈ ಹಿನ್ನೆಲೆ 14ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಮಾಜ ಸೇವಕಿ ಜಯಶ್ರೀ ಮತ್ತಿಮೂಡ್, ಎಸ್ಎಸ್ ಗುಬ್ಬಿ, ಸುನಿಲ್ ಪಾಟೀಲ್ ಸರಡ್ಗಿ, ಸಂತೋಷ್ ಕುಮಾರ್ ರಾಂಪುರೆ ಸೇರಿದಂತೆ ಹಲವರಿಗೆ ಸಿದ್ಧಾರೂಢ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದರು. ಇದೇ ತಾರೀಕು 14/1/2026 ಬುಧವಾರ ದಿವಸ ಮಕರ ಜ್ಯೋತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ನಡೆಯಲಿದೆ. ವಿಶೇಷವಾಗಿ 229ನೇ ಪಡಿಪೂಜೆ ಹಾಗೂ ಸಹಸ್ರ ದೀಪೋತ್ಸವ, ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 14ರಂದು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವರಗೇರ. ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥ ಸಂತೇಕಲೂರ ಶ್ರೀಗಳಾದಂಥ ಶ್ರೀ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು, ಅಧ್ಯಕ್ಷರು ಸ್ಥಾನವಹಿಸಿದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ರಟ್ಗಲ್. ಕಾರ್ಯಕ್ರಮದ ಸಮ್ಮುಖ ಡಾಕ್ಟರ್ ಶಬ್ರ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ, ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇವರ್ಗಿ ಜೇರಟಗಿ, ಮನ್ಯ ಮಗಚ ಕೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ್ ಕಲಬುರಗಿ. ಅದೇ ರೀತಿಯಾಗಿ ಔರಾದಿನ ಶಟಸ್ಥಲ ಬ್ರಹ್ಮಿ ಮರುಳಸಿದ್ಧ ಶಿವಾಚಾರ್ಯರು ಚರಂತಿ ಮಠ. ಅದೇ ರೀತಿಯಾಗಿ ರಟ್ಟಗಲದ ನೀಲಕಂಠ ದೇವರು ವಿರಕ್ತ ಮಠ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸತಕ್ಕಂಥ ಬೀದರಿನ ದಕ್ಷಿಣ ಮತಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಶಾಸಕರು. ಈ ಕಾರ್ಯಕ್ರಮಕ್ಕೆ ಈ ಗ್ರಾಮೀಣ ಮಂಡಲದ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಬಸವರಾಜ್ ಮತ್ತಿಮೂಡು ಶಾಸಕರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪ ಬಸವರಾಜಪ್ಪ ಅಪ್ಪ ಶರಣಬಸವೇಶ್ವರ ಸಂಸ್ಥಾನ ಅವರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿರುವ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ರೇವುನಾಯಕ್ ಬೆಳಂಗಿಯವರು ಮಾಜಿ ಸಚಿವರು, ಹಾಗೂ ಸನ್ಮಾನ್ಯ ಚಂದ್ರಕಾಂತ್ ಪಾಟೀಲ್ ಚಂದು ಪಾಟೀಲ್ ನಗರ BJP ಅಧ್ಯಕ್ಷರು, ಸನ್ಮಾನ್ಯ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ್ ಜಸ್ಕಾಮಿನ ಅಧ್ಯಕ್ಷರು, ನೀಲಕಂಠರಾವ್ ಎಸ್ ಮೂಲ್ಗೆ ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಹಾಗೂ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಲೋಕ್ ಸಿ ಪಾಟೀಲ್ ರೇವೂರ್ ಆದರ್ಶ ಆಸ್ಪತ್ರೆ. ಅದೇ ರೀತಿಯಾಗಿ ಕಾರ್ಯಕರ್ತ ಪತ್ರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಬಾಬುರಾವ್ ಎಡ್ರಮಿಯವರು ಹಾಗೂ ಅನೇಕ ಅತಿಥಿಗಳು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರೋದು. ಆ ಕಾರ್ಯಕ್ರಮದ ಸಮಾಜ ಸೇವಕಿಯಾಗಿ ಜಯಶ್ರೀ ಮತ್ತಿಮೂಡ್ ಅವರನ್ನು ಸಮಾಜ ಸೇವಕಿಯಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಅದೇ ರೀತಿಯಾಗಿ ಖ್ಯಾತ ವೈದ್ಯರಾದಂಥ ಹಾಗೂ ಸಾಹಿತಿಗಳಾದಂಥ ಡಾಕ್ಟರ್ SS ಗುಬ್ಬಿ ಅವರಿಗೂ ಸಹ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಅದೇ ರೀತಿಯಾಗಿ ಖ್ಯಾತ ಉದ್ದಿಮೆದಾರರಾದಂಥ ಸುನಿಲ್ ಪಾಟೀಲ್ ಸರಡ್ಗಿ ಇವರಿಗೂ ಸಹ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುವುದು. ಹಾಗೂ ಹಿರಿಯ
ವಕೀಲರಾದಂಥ SV ಪಸಾರ್ ಅವರು ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಯನ್ನು ಸಲ್ಲಿಸತಕ್ಕಂಥ ಸಂತೋಷ್ ರಾಂಪುರೆ ಅವರಿಗೂ ಈ ಸಿದ್ಧಾರೂಢ ಶ್ರೀರತ್ನ ಪ್ರಶಸ್ತಿಯ ಕಾರ್ಯಕ್ರಮವನ್ನು ಪ್ರಶಸ್ತಿ ಪ್ರದಾನವನ್ನು ನಿರ್ವಹಿಸಲಾಗುವುದು. ಈಗ ಒಂದು ಚಿಕ್ಕ ವಿರಾಮ. ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ, ಸಚಿವ KH ಮುನಿಯಪ್ಪ. 13ರಂದು ಅಫ್ಜಲ್ಪುರ ತಾಲೂಕಿನ ಚುಳುನೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ, ನಮಗೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ಮುನಿಯಪ್ಪ ತಿಳಿಸಿದ್ದಾರೆ. ಕಲಬುರಗಿ ನಗರಕ್ಕೆ ಆಗಮಿಸಿದ ಆಹಾರ ನಾಗರಿಕ ಸಚಿವ KH ಮುನಿಯಪ್ಪ ಅವರು ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ಮಾತನಾಡಿ, ಅವರು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಇಳಿಯುತ್ತಾರೆ ಅಂತ ಯಾವುದೂ ಇಲ್ಲ. ಹೈಕಮಾಂಡ್ ಸ್ಪಷ್ಟವಾಗಿ ನಮಗೆ ತಿಳಿಸಿದೆ, ಸಿಎಂ ಬದಲಾವಣೆ ವಿಚಾರ ನಮಗೆ ಬೇಡ, ಹಾಗಾಗಿ ನಾವು ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ. ದೇವರಾಜ್ ಅರಸು ಅವರನ್ನು ಮೀರಿ ಕೆಲಸ ಮಾಡುತ್ತಿದ್ದಾರೆ. ಅರಸು ಅವರು ಬುನಾದಿ ಹಾಕಿದ್ರು, ಸಿದ್ದರಾಮಯ್ಯ ಮನೆ ಕಟ್ಟಿದ್ದಾರೆ. ಎಲ್ಲಾ ವರ್ಗದವರಿಗೆ ಸಮಾನತೆ ತಂದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಉಳಿತಾರೆ. ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧವಾಗಿರುತ್ತಾರೆ ಸಿದ್ದರಾಮಯ್ಯ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಂಡಿತ್ತು. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ ಸೇರಿ ಎಲ್ಲರೂ ಬೆಂಬಲಿಸಿದ್ದಾರೆ. ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ವಿವಿಧ ಪಕ್ಷದ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಅಧಿಕಾರಿಗಳ ಪ್ರಮೋಷನ್ ಬಗ್ಗೆ ಕೆಲ ಬೇಡಿಕೆಗಳು ಇಟ್ಟಿದ್ದರೂ ಈ ಕುರಿತು ಮುಂದಿನ ಸಭೆಯಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದೇವೆ. ರಾಜ್ಯಪಾಲರು ಬಿಲ್ ವಾಪಸ್ ಕಳುಹಿಸಿದರೂ ಬಗ್ಗೆ ಮಾಹಿತಿ ಇಲ್ಲ. ನಾಳೆ ಬಿಲ್ ನೋಡಿ ಉತ್ತರ ಕೊಡುತ್ತೇವೆ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿ ಅನುಗುಣವಾಗಿ ಮಾಡಿದ್ದೇವೆ. ಯಾವ ಸಮುದಾಯಕ್ಕೂ ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದೇವೆ. ಅತಿ ಹಿಂದುಳಿದವರಿಗೆ ಪ್ರವರ್ಗ C ನಲ್ಲಿ ಇರೋದರಿಂದ ಅವರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳುತ್ತೇವೆ. ಬಸವಣ್ಣನವರ ಆಶಯದಂತೆ ಅವಿರೋಧವಾಗಿ ಬಿಲ್ ಪಾಸ ಆಗಿದೆ. ರಾಜ್ಯಪಾಲರ ಪ್ರಶ್ನೆಗೆ ಉತ್ತರ ಕೊಡೋಣ. ಸಿದ್ದರಾಮಯ್ಯ ಅವರು 10 ಕೆಜಿ ಅಕ್ಕಿ ಕೊಡುವುದಾಗಿ ತಿಳಿಸಿದ್ರು. ಕೊಟ್ಟ ಮಾತಿನಂತೆ ಅಕ್ಕಿ ಕೊಟ್ಟಿದ್ದೇವೆ, ಜೊತೆಗೆ ಪೌಷ್ಟಿಕ ಆಹಾರ ನೀಡುತ್ತಿದ್ದೇವೆ. ರಾಜ್ಯದ 6.7 ಕೋಟಿ ಜನರಲ್ಲಿ 40ರಿಂದ 60% ಜನರಿಗೆ ಇಂದಿರಾ ಕಿಟ್ ನೀಡುತ್ತಿದ್ದೇವೆ. ಅದರಲ್ಲಿ ಮನೆಗೆ ಬೇಕಾದ ಪೌಷ್ಟಿಕ ಆಹಾರ ಇರುತ್ತದೆ. BPL ಕಾರ್ಡ್ ರಿಜೆಕ್ಟ್ ವಿಚಾರ ನಾವು ರಿಜೆಕ್ಟ್ ಮಾಡಿಲ್ಲ. ಕೇಂದ್ರ ಸರ್ಕಾರ 7.5 ಲಕ್ಷ ಕಾರ್ಡ್ ಐಡೆಂಟಿಫೈ ಮಾಡಿದೆ. ನಾವು ಕೂಡ ಸ್ಕೂಟ್ನಿ ಮಾಡುತ್ತಿದ್ದೇವೆ ಎಂದರು. ಉತ್ತರ ಹೇಳ್ತೀನಿ, ಬೇರೆ ಏನು ಮಾತಾಡೋಕ್ಕೆ ಒಂದು ವಿಷಯ ಹೇಳ್ತೀನಿ. ನೀವು ಹೇಳಿ. ಅನ್ನಭಾಗ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ. 10 ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದೀವಿ. ಆದರೆ ಅಕ್ಕಿ ಸದುಪಯೋಗ ಆಗಲಿಲ್ಲ ಅಂತೇಳಿ ಮತ್ತೆ ನಾವು ಪೌಷ್ಟಿಕ ಆಹಾರವನ್ನು ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಕೊಡಬೇಕಂತ ನಿರ್ಣಯ ಮಾಡಿದ್ದೀವಿ. ಶೀಘ್ರದಲ್ಲಿ ಅಂದರೆ ಜನವರಿ ಅಥವಾ ಫೆಬ್ರವರಿ ಒಳಗಡೆ
4,50,00,000 ಜನಕ್ಕೆ 1,26,00,000 ಕಾರ್ಡ್ಗಳು. ಕರ್ನಾಟಕ ರಾಜ್ಯದಲ್ಲಿರುವ 6.5-7 ಕೋಟಿಯಲ್ಲಿ ಸುಮಾರು 65% 70% ಕಾರ್ಡ್ಗೆ ಜನರಿಗೆ ನಾವು ಇವತ್ತು ಈ ಇಂದಿರಾ ಕಿಟ್ ಅಂತ ಕೊಡ್ತಾಯಿದ್ವಿ. ಅದರಲ್ಲಿ ತೊಗರಿಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಇರ್ತದೆ. ಮನೆಗೆ ಪೌಷ್ಟಿಕ ಆಹಾರ ಸೇರ್ತದೆ. ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ, ತಾಯಂದ್ರಿಗೆ ಒಳ್ಳೆಯದಾಗ್ತದೆ. ಅಕ್ಕಿ ಹೆಚ್ಚಾಯಿತು, ಸ್ವಲ್ಪ ಕಾಳಸಂತಿಗೆ ಹೋಗೋದು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಪೌಷ್ಟಿಕ ಆಹಾರವಾದರೂ ಕೊಟ್ಟರೆ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ನಿರ್ಣಯ ಆಗಿದೆ. ಬಹುತೇಕ ಜನವರಿಯಲ್ಲಿ ಇಷ್ಟಾಗ್ಬೋದು, ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ. ಸುಮಾರು 1,26,00,000 ಕಾರ್ಡ್ ಅಂದರೆ 4,50,00,000 ಜನಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆ ಮಾಡ್ತೀವಿ. ಇದೊಂದು ಮಹತ್ತರವಾದ ತೀರ್ಮಾನ. ಬಹುತೇಕ ಭಾರತ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಡೆ ಸಕ್ಕರೆ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಆದರೆ ಒಟ್ಟಾರೆ ಪೌಷ್ಟಿಕ ಆಹಾರಗಳನ್ನು ಸೇರಿಸಿ ಇಂದಿರಾ ಕಿಟ್ ಅವರ ಹೆಸರಿನಲ್ಲಿ ಇದೊಂದು ರಾಜ್ಯ ಮೊಟ್ಟಮೊದಲು ಪ್ರಾರಂಭ ಮಾಡಿದೆ. 4.25 ಕೋಟಿ ಜನಕ್ಕೆ ಕೊಡುವಂಥದ್ದು. ಇದು ಜನ ಸದುಪಯೋಗ ಮಾಡಿಕೋಬೇಕು. ಇದರದ್ದು ಪ್ರೋಸೆಸ್ ಎಲ್ಲ ಮುಗಿತಾ ಇದೆ. ಇನ್ನೊಂದು 15 ಗಂಟೆಯಲ್ಲಿ ಕಾಂಟ್ರಾಕ್ಟ್ರು ಕಳಿಸಲಾಗ್ತದೆ. ಓಪನ್ ಟೆಂಡರಲ್ಲಿ ಮಾಡ್ತೀವಿ, ಪೂರ್ತಿ ಹೇಳ್ತೀವಿ. ಓಪನ್ ಟೆಂಡರ್ನಲ್ಲಿ ಮಾಡ್ತೀವಿ. NCDX ಅಂತ ಒಂದು ಸಂಸ್ಥೆ ಮುಖಾಂತರ ಮಾಡ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಅದನ್ನೆಲ್ಲ ಅವ್ರ ಕ್ವಾಲಿಟಿ ಮತ್ತೊಂದೆಲ್ಲ ಅದಕ್ಕೊಂದು ಸಂಸ್ಥೆ ಇದೆ, ಒಂದು ಸಮಿತಿ ಅದನ್ನೆಲ್ಲ ಮಾಡ್ತಾರೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಂತ ಸಾರ್ವಜನಿಕರಲ್ಲಿ ನನ್ನದೊಂದು ಮನವಿ ಇದೆ. ಇದು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಇದೊಂದು ಸೌಲಭ್ಯವನ್ನು ಕೊಡ್ತಾಯಿದೆ. ಎಷ್ಟು ಕೆಜಿ ಅಕ್ಕಿ ಕಡಿಮೆ ಮಾಡಿ ಪೌಷ್ಟಿಕ 5 ಕೆಜಿ ಇಲ್ಲ ಅಂದರೆ 5 ಕೆಜಿ ಅಕ್ಕಿ 5 ಕೆಜಿ ಇರ್ತದೆ. ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ. ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ ಆಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ. 5 ಕೆಜಿ ಅಕ್ಕಿ ಬದಲು ಜೋಳ ಮತ್ತು ಅಕ್ಕಿ 5 ಕೆಜಿ ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಬರೀ ಅವ್ರು ಸೇರಿಸ್ಕೋಬೇಕು. ಕೊಡೋದನ್ನು ಕೊಡ್ತೀವಿ. ನಾವು ಕೊಡ್ತಾ ಇದ್ದೀವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ 5 ಕೆಜಿ ಅಕ್ಕಿ ಕೊಡ್ತೀವಿ. ಹೆಚ್ಚು ದಿನ ಒಂದಷ್ಟು ದಿನ DBT ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಹೆಚ್ಚಾಗಿ ಸ್ಟಾಕ್ ಇತ್ತು. ಮೊದಲು ಕೇಳಿದಾಗ ಕೊಡಲಿಲ್ಲ. ನಿಮಗೆ ಇನ್ಕಮ್ ಟ್ಯಾಕ್ಸು ಅವ್ರು ಕೊಟ್ಟಿರೋ ಆಧಾರದ ಮೇಲೆ ನಾವು ಗೈಡ್ಲೈನ್ಸ್ ಮಾಡಿದ್ವಿ. 5 ಗೈಡ್ಲೈನ್ಸ್ ಇದೆ. ಆ 5 ಗೈಡ್ಲೈನ್ಸ್ನಲ್ಲಿ ಏನಾಗಿದೆ, ಯಾರು ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರಿಗೆ ನಾವು ತೀರ್ಮಾನ ಮಾಡಬೇಕು. ಯಾರು ಸರ್ಕಾರಿ ನೌಕರಿ ಇದ್ದಾರೆ ಅವರಿಗೆ ಒಬ್ಬ ಕುಟುಂಬದಲ್ಲಿ 7.5 ಎಕರೆ ಜಮೀನಿದ್ದರೆ ಅವ್ರಿಗೆ ಅವಕಾಶ ಇಲ್ಲ. ಸ್ವಂತ ಕಾರು, ಟ್ಯಾಕ್ಸಿ ಓಡಿಸೋದಲ್ಲ, ಟ್ರ್ಯಾಕ್ಟ್ರು ಅಲ್ಲ, ವ್ಯಾನು ಅಲ್ಲ, ಅವೆಲ್ಲ ಜೀವನೋಪಯೋಗಿ ಬಾಡಿಗೆ ಬರ್ತದೆ, ಅವಿಲ್ಲ. ಸ್ವಂತ ಕಾರಿರೋ ಶಕ್ತಿ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಇಲ್ಲ. ನೌಕರಿ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಅವಕಾಶ ಇರಲ್ಲ. ಯಾಕಂದರೆ 1,20,000 ಮೇಲೆ ಬಿಟ್ಟು ಉಳಿದವ್ರಿಗೆಲ್ಲನೂ ನಾವು ಕೊಡ್ತೀವಿ. ಇನ್ನೊಂದು ಪರಿಷ್ಕರಣೆ ಶುರು ಮಾಡಿದ್ದೀವಿ. ಮನೆ ಕಟ್ಟೋದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ದು. ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವ ಧರ್ಮಸಭೆ ಭವ್ಯ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 13ರಂದು ಅಫ್ಜಲ್ಪುರ ತಾಲೂಕಿನ ಚುಳ್ಳೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವ ಧರ್ಮಸಭೆ ಹಾಗೂ ಭವ್ಯ ರಥೋತ್ಸವ ಜರುಗಲಿದೆ ಎಂದರು. ಅಫ್ಜಲ್ಪುರ ತಾಲೂಕಿನ ಗೂಳೂರು ಹಿರೇಮಠದ 500 ವರ್ಷದ ಇತಿಹಾಸವುಳ್ಳ ಮಠ. ಆ ಮಠಕ್ಕೆ
ತನ್ನದೇ ಆದ ಪ್ರಾಚೀನತೆ ಇದೆ. ಆ ಮಠ ಕೆಲವು ಕಾಲಾಂತರವಾಗಿ ಶಿಥಿಲಗೊಂಡಿತ್ತು ಮತ್ತು ಮುಳುಗಡೆ ಆಗಿತ್ತು. ಊರು ಮುಳುಗಡೆ ಆದಾಗ ಹೊಸ ಮಠ ಸ್ಥಾಪನೆ ಮಾಡಬೇಕಂತ 14 ವರ್ಷಗಳ ಹಿಂದೆ ಧರ್ಮಸಿಂಗ್ ಖರ್ಗೆಯವರು ಸನ್ಮಾನ್ಯ ರೈಲ್ವೆ ಮಂತ್ರಿ ಇದ್ದಾಗ ಧರ್ಮಸಿಂಗ, ಕಮರುಲ್ ಇಸ್ಲಾಂ ಧರ್ಮಸಿಂಗ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರು, ಮಾಲಿಕೆಯ ಗುತ್ತೇದಾರ MI ಪಾಟೀಲ್ ಬಂದು ಉದ್ಘಾಟನೆ ಮಾಡಿದರು. ಅಂದು ನಡೆಕೊಂಡು ಮತ್ತೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು. 14, 13 ಮತ್ತು 14 ಜಾತ್ರಾ ಮಹೋತ್ಸವ ಶಿವನೆನವಿನಲ್ಲಿ ಧರ್ಮಸಭೆ, ಭವ್ಯ ರಥೋತ್ಸವ. ದಿನಾಂಕ 13ರಂದು ಸಾಯಂಕಾಲ 8 ಗಂಟೆಗೆ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರು ಅವರ ಸಾನ್ನಿಧ್ಯದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಸೊನ್ನ, ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್, ಕೇದಾರಲಿಂಗಯ್ಯ ಹಿರೇಮಠ್, ಅಮರನಾಥ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯರು, ದೇವೇಂದ್ರಪ್ಪ ಗೌಡ ಗೌಡಗೇರ ಹಾಗೂ ಜಯತೀರ್ಥ ಪಾಟೀಲ್ ವಿಶೇಷ ಸನ್ಮಾನಿತರು, ಅರುಣಕುಮಾರ್ MY ಪಾಟೀಲ್ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ, ಪ್ರವೀಣ್ ಪಾಟೀಲ್ ಹರವಾಳ್ ಅಧ್ಯಕ್ಷರು, ಜೆಸ್ಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಮಿತ್ತ ಗುಲ್ಬರ್ಗ, ಹಾಗೂ ಬಾಬು ಹೊನ್ನಾನಾಯಕ್ ಕಾಡಾ ಅಧ್ಯಕ್ಷರು. ಇವರಿಗೆ ವಿಶೇಷ ಸನ್ಮಾನ. ಬಾಬುರಾವ್ ಯಡ್ರಾಮಿ ಹಾಗೂ ರಾಜ್ಕುಮಾರ್ ಉದ್ನೂರು ಇವರಿಗೆ ವಿಶೇಷ ಸನ್ಮಾನ. ದಿನಾಂಕ 14ರಂದು ರಥೋತ್ಸವ ಸಮಾರಂಭ. ಮತ್ತೆ ಸಾನ್ನಿಧ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಗೂಳೂರು, ನೇತೃತ್ವವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ನೆಲೋಗಿ. ರಥೋತ್ಸವಕ್ಕೆ ಚಾಲನೆ ತಿಪ್ಪಣ್ಣಪ್ಪ ಕಮುಕನೂರ್, ಅಧ್ಯಕ್ಷತೆ MI ಪಾಟೀಲ್ ಶಾಸಕರು ಅಫ್ಜಲ್ಪುರ್, ಮುಖ್ಯ ಅತಿಥಿಗಳು ಅಲ್ಲಮ್ಮ ಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಹಾಗೂ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಶಶಿಲ್ ನಮೋಶ್ರೀ ವಿಧಾನ ಪರಿಷತ್ ಸದಸ್ಯರು, ರಾಜು ಭೀಮಳ್ಳಿ, ಶರಣು ಮೋದಿ ವೀರಶೈವ ಸಮಾಜ ಅಧ್ಯಕ್ಷರು, SY ಪಾಟೀಲ್ ಪ್ರಥಮ ದರ್ಜೆ ಗುತ್ತೇದಾರರು, ರಾಜು ಲೇಂಗ್ಟಿ ಮಾಜಿ ನೌಕರ ಸಂಘದ ಅಧ್ಯಕ್ಷರು, ಕಲ್ಯಾಣಿ ಹಸರುಗುಂಡಿಗೆ ಉದ್ದಿಮೆದಾರರು, ಗೌಸ್ ಬಾಬಾ, ಚಂದ್ರಶೇಖರ್ ಬೆಣ್ಣೂರು. ಹೀಗೆ ಕಾರ್ಯಕ್ರಮ ನಡೀತಾ ಇದೆ. ಪತ್ರಿಕೆ ಮಾಧ್ಯಮದಲ್ಲಿ ವಿನಂತಿ ಅಂದರೆ ಇಂಥ ಸಣ್ಣ ಮಠಗಳನ್ನು ಪ್ರಚಾರದಲ್ಲಿ ಬರಬೇಕು, ಸಣ್ಣ ಊರುಗಳನ್ನು ಪ್ರಚಾರದಲ್ಲಿ ಬರಬೇಕು. ಇವು ಗೂಳೂರು ಅನ್ನೋದು ಊರೇ ಗುರುತಿಲ್ಲ, ಅಂಥ ಊರ ನಮ್ಮ ಜನ್ಮಸ್ಥಳ. ಆ ನಮ್ಮ ಜನ್ಮಸ್ಥಳದಲ್ಲಿ ಈ ಕಾರ್ಯಕ್ರಮ 14 ವರ್ಷ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.